ಬೆಂಗಳೂರಿನ ಹೃದಯ ಭಾಗದಲ್ಲಿ ಪೊಲೀಸರ ಲಾಠಿ ಡ್ರಿಲ್. ಜಿಲ್ಲೆಯಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣವಾದಂತಹ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ ಪೊಲೀಸರ ಲಾಠಿ ಡ್ರಿಲ್. ನೋಡಿ, ಮಂಗಳೂರಿನ ಹೃದಯ ಭಾಗದಲ್ಲಾಗಿರುವಂತಹ ಘಟನೆ ಇದು. ಜಿಲ್ಲೆಯಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಆದಂತಹ ಹಿನ್ನೆಲೆಯಲ್ಲಿ ಕಿಡಿಗೇಡಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ ಪೊಲೀಸರ ಲಾಠಿ ಡ್ರಿಲ್. ನಗರದ ಕ್ಲಾಕ್ ಟವರ್ ಮುಂಭಾಗ ಪೊಲೀಸರು ಲಾಠಿ ಡ್ರಿಲ್ ನಡೆಸಿದ್ದಾರೆ. ಪೊಲೀಸ್ ಕಮಿಷನರ್ ಸೂಚನೆಯಂತೆ ಕೆಎಸ್ಆರ್ಪಿ ತುಕಡಿಯಿಂದ ಲಾಠಿ ಡ್ರಿಲ್ ನಡೆದಿದೆ. ಕ್ಲಾಕ್ ಟವರ್ ಮುಂಭಾಗ ಎಸ್ಡಿಪಿಐ ಪ್ರತಿಭಟನೆ ನಡೀತಾ ಇತ್ತು. ಅಬ್ದುಲ್ ರೆಹಮಾನ್ ಹತ್ಯೆ ಖಂಡಿಸಿ ಪ್ರತಿಭಟನೆಗೂ ಮುನ್ನ ಪೊಲೀಸರು ಲಾಠಿ ಡ್ರಿಲ್ ನಡೆಸಿದ್ದಾರೆ. ನೋಡಿ, ಮಂಗಳೂರಿನ ಹೃದಯ ಭಾಗದಲ್ಲಿ ನೋಡಿ, ಅಲ್ಲಿ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಲಾಠಿ ಡ್ರಿಲ್. ಅದು ಈ ಪ್ರತಿಭಟನೆಗಳಾದಂತಹ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಈ ಪ್ರತಿಭಟನೆ ತೀವ್ರತರವಾಗಿ ನಡೆದು ಹೋಗ್ಬಿಟ್ರೆ ಆವಾಗ ಈ ಲಾಠಿ ಪ್ರಯೋಗ ಆಗುತ್ತೆ ಈ ರೀತಿಯಾಗಿ. ಸಂಗಮೇಶ್ ಆ ಕಡೆ ತೆಗೆ ನೀನು ಆ ಕಡೆ ತೆಗೆ, ನಾನು ಈ ಕಡೆ ತೆಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಆದಿತ್ಯ ರಾವ್. ಅಂದರೆ ಮಂಗಳೂರು ಇತ್ತೀಚಿನ ದಿನಗಳಲ್ಲಿ ಭಾಳ ಸೂಕ್ಷ್ಮ ಪ್ರದೇಶ ಆಗ್ತಾ ಇದೆ ಪ್ರತಿನಿತ್ಯ. ಅಂದರೆ ಇದು ಸೂಕ್ಷ್ಮ ಪ್ರದೇಶನೇ ಈಗ ಅತಿ ಸೂಕ್ಷ್ಮ ಆಗಿ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಸಿಕ್ಕಾಪಟ್ಟೆ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ರಾಮ್, ಈಗಾಗಲೇ ಕರಾವಳಿ ಭಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಸರಣಿ ಕೊಲೆಗಳು ಆಗಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಜಾರಿ ಮಾಡಿರುವಂತದ್ದು. ಈಗಾಗಲೇ ಕರಾವಳಿಯಾದ್ಯಂತ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ. ಅಂದ್ರೆ ರಾತ್ರಿ ಎಲ್ಲಾ ಸಂಚರಿಸುವ ಗಾಡಿಗಳಿಗೆ ಕೂಡ ತಪಾಸಣೆ ಮಾಡುವ ಮುಖಾಂತರವಾಗಿ ಅವರ ಚೆಕಿಂಗ್ ಕೆಲಸ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು. ಜೊತೆಗೆ ಇವತ್ತು ಮಂಗಳೂರಿನ ಸರ್ಕಿಟ್ ಹೌಸ್ ಮುಂಭಾಗದಲ್ಲಿ ಲಾಠಿ ಡ್ರಿಲ್ ಕೂಡ ನಡೆದಿರುವಂತದ್ದು. ಅಂದ್ರೆ ಒಂದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಲ್ಲ ಸನ್ನದ್ಧವಾಗಿದೆ. ಯಾವುದೇ ಗಲಭೆ ಆದರೂ ನಾವು ನಿಭಾಯಿಸ್ತೇವೆ ಅಂತ ಹೇಳುವಂತಹ ದೃಷ್ಟಿಯಿಂದ ಹೊಸ ಕಮಿಷನರ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತಹ ಸುದ್ದಿರೆಡ್ಡಿ ಅವರು ಈ ಲಾಠಿ ಡ್ರಿಲ್ ಗಳನ್ನು ಮಾಡಿಸಿರುವಂತದ್ದು. ಸರಿಸುಮಾರು 15 ನಿಮಿಷಗಳ ಕಾಲ ಮಂಗಳೂರಿನ ಹೃದಯ ಭಾಗ ಕ್ಲಾಕ್ ಟವರ್ ಮುಂಭಾಗದಲ್ಲಿ ಲಾಠಿ ಡ್ರಿಲ್ ನಡೆದಿರುವಂತದ್ದು. ಜೊತೆಗೆ ಪಕ್ಕದಲ್ಲಿ ಜಿಪಿಐ ಅವರ ಒಂದು ಹೋರಾಟ ಪ್ರತಿಭಟನಾ ಸಭೆ ಕೂಡ ಇತ್ತು. ಈ ನಿಟ್ಟಿನಲ್ಲಿ ಕೂಡ ಈ ಲಾಠಿ ಡ್ರಿಲ್ ನಡೆದಿರುವಂತದ್ದು. ಕರಾವಳಿ ಭಾಗದಲ್ಲಿ ಅತಿ ಸೂಕ್ಷ್ಮ ಪ್ರದೇಶ ಆಗಿರುವ, ಯಾಕಂದ್ರೆ ಕಳೆದ 1 ತಿಂಗಳಿಂದ ಈ ಕೋಮುಗಲಭೆ ಆಗಿರಬಹುದು, ಜೊತೆಗೆ ಹತ್ಯೆಗಳನ್ನು ನಿರಂತರವಾಗಿ ಹತ್ಯೆಗಳು ಕೂಡ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇದನ್ನು ನಿಭಾಯಿಸಬೇಕಂದ್ರೆ ಇದನ್ನು ನಿಲ್ಲಿಸಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಹೊಸ ಅಧಿಕಾರಿಗಳನ್ನು ಕೂಡ ಸರ್ಕಾರ ಹಾಕಿರುವಂತದ್ದು. ಜೊತೆಗೆ ಇನ್ನು ಇಂತಹ ಘಟನೆಗಳು ಕರಾವಳಿ ಭಾಗದಲ್ಲಿ ಆಗ್ಬಾರ್ದು ಅಂತ ಹೇಳುವಂತಹ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕರಾವಳಿಯಲ್ಲಿ ವಹಿಸಿಕೊಂಡಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.